ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಬುಧವಾರದ ಬ್ಲಾಗ್. ಬೆಳಗ್ಗೆ 5:45 ಆಗಿದೆ ನೋಡಿ. ನಾನು ಹೊರಗಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನೀವು ರೋಡ್ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಬೆಳಗ್ಗೆ ಬಂದಿಲ್ಲ, ಕತ್ತಲೆ ಆಗಿದೆ. ರೋಡ್ ಲೈಟ್ ಹಾಗೆ ಉರಿತಾ ಇದೆ, ಸ್ಟ್ರೀಟ್ ಲೈಟ್ ಉರಿತಾ ಇದೆ ನೋಡಿ. ಇವಾಗ ನೋಡಿ ಒಂದು ಸ್ವಲ್ಪ ಬೆಳಕು ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಕೆಲವೊಂದು ಸಲ ಇಲ್ಲಿ ಮರಗಳು ತುಂಬ ಇರುತ್ತಲ್ವ, ಈ ಹಕ್ಕಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕೇಳಿಸುತ್ತೆ. ಇವಾಗ ನೋಡಿ ತುಂಬ ಬೆಳಕಾಗ್ತಾ ಬಂತು, 6:10 ಆಗ್ತಾ ಬಂತು ನೋಡಿ. ಹೊರಗಡೆ ಎಲ್ಲ ನೀರು ಹಾಕಿ ಗುಡಿಸಿಬಿಟ್ಟು ಇವಾಗ ನೋಡಿ ಎಲ್ಲ ಒಳಗಡೆನೂ ಗುಡಿಸಿ ಆಯಿತು ನೋಡಿ. ಇವಾಗ ಗಂಟೆ ಎಷ್ಟಾಗಿದೆ ನೋಡಿ, ಗಂಟೆ 6:35 ಬರ್ತಾ ಇದೆ. ಇನ್ನು ಇನ್ನು ಟಿಫಿನ್ ರೆಡಿ ಮಾಡಬೇಕು, ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನೋಡಿ ರಾತ್ರಿನೆಲ್ಲ ಒರೆಸಿಟ್ಬಿಟ್ಟು ಮಲ್ಕೋತೀನಿ ನಾನು ನೋಡಿ. ಅಷ್ಟೇ ಎಲ್ಲ ಕ್ಲೀನಾಗಿ ನೀಟಾಗಿ ಇಟ್ಬಿಟ್ಟು ಇವಾಗ ಚಪಾತಿ ಮಾಡೋಣ ಅಂದ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಇವಾಗ ನೋಡಿ ಇಲ್ಲಿ ಚಪಾತಿಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಈಸಿಯಾಗಿರೋದು ಯಾವುದಾದ್ರೂ ಮಾಡಿಕೊಟ್ರೆ ಆಗುತ್ತೆ. ಯಾವಾಗಲೂ ಆಲೂಗಡ್ಡೆ ಪಲ್ಯ ಅದು ಅಷ್ಟೊಂದು ಇದಾಗಲ್ಲ, ಆದರೆ ಚೆನ್ನಾಗಿರುತ್ತೆ. ಅದು ಆಲೂಗಡ್ಡೆ ಪಲ್ಯ ಯಾವತ್ತೂ ಚೆನ್ನಾಗೇ ಇರುತ್ತೆ. ಆದರೆ ದಿವಸ ಬೇಡ ಅಂತ ಅಂದ್ಕೊಂಡು ಇವತ್ತು ಹೀರೆಕಾಯಿ ಪಲ್ಯ ಆದರೂ ತಿನ್ನಲ್ಲ ಅವನು, ಅದಕ್ಕೋಸ್ಕರ ಅದು ಪರವಾಗಿಲ್ಲ, ತಿಂದಿದ್ರೆ ಸ್ವಲ್ಪನಾದರೂ ತಿಂಡಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದಕ್ಕೆ ಒಗ್ಗರಣೆ ಇಟ್ಟಿಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ಟೊಮೆಟೊ ಹಾಕ್ಕೊಂಬಿಟ್ಟು ಹಾಗೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಅಷ್ಟಕ್ಕೆ ಬೇಯ್ತಾ ಇರೋವಾಗ ಈ ಕಡೆ ನಾನು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸಾರಿ, ಅದೊಂದು ಸ್ವಲ್ಪ ತೊದಲ್ತಾ ಇದೆ. ಇವಾಗ ನೋಡಿ ಚಪಾತಿನ ನಾನು ಈ ಸಲ ಸ್ಕ್ವೇರ್ ಥರ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಇದು ಬಾಣಲೆನ ಈ ಕಡೆ ನಾನು ಗ್ಯಾಸ್ ಇಟ್ಬಿಟ್ಟು ಕಾವಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಯ್ತು. ಇದೊಂದು ಸ್ವಲ್ಪ ನೀರಿದ್ದರೆ ಅದರ ನೀರಿಗಾದರೂ ಮುಳುಗಿಸ್ಬಿಟ್ಟು ತಿಂತಾನೆ, ಅದಕ್ಕೋಸ್ಕರ ಇವಾಗ ನೋಡಿ ನಾನು ಚಪಾತಿ ಬೇಗ ಮಾಡ್ಕೋತಾ ಇದ್ದೀನಿ. ಎಲ್ಲ ಚಪಾತಿ ಮಾಡೋದು ತೋರಿಸಿಲ್ಲ, ನಾನು ಕಾಯಿಸ್ಕೊಂಡಿರೋದು ತೋರಿಸಿಲ್ಲ. ಇವಾಗ ನೋಡಿ ಇದು ಈ ಥರ ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಇವಾಗ ನೋಡಿ ಯಾವ ರೀತಿ ಇದೆ ನೋಡಿ ಅಡುಗೆ ಮನೆ. ಆದರೆ ಕ್ಲೀನಾಗಿ ಇಟ್ಕೋತೀನಿ ನಾನು, ಯಾವ ಕೆಲಸನೂ ಮಾಡ್ತಾಯಿದ್ದೀನಿ ಆವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಮೆಸ್ಸಿಯಾಗಿ ಇಟ್ಕೊಂಡಿರಲ್ಲ ನೋಡಿ. ಇವಾಗ ಸ್ವಲ್ಪ ಇದೆ. ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಎಲ್ಲರೂ ಮಗನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಅವರು ಅಲ್ಲಿಂದನೇ ಆಫೀಸ್ಗೆ ಹೋದರು, ಎಲ್ಲರೂ ಹೋಗಿ ಆಯಿತು. ಇವಾಗ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನೂ ಆಯಿತು. ಇವಾಗ ದೇವರಿಗೆ ದೀಪ ಹಚ್ಚಿನೂ ಆಯಿತು ನೋಡಿ. ಇವಾಗ ನಾನಿಲ್ಲಿ ಇವತ್ತು ರೆಡ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ರೆಡ್ ರೈಸೇ ಮಾಡೋದು. ಇವತ್ತೊಂದು ಸಲ ನಿಮ್ಗೆ ತೋರಿಸೋಣ ಅಂತ ನಾನು ಯಾವ ರೀತಿ ರೆಡ್ ರೈಸ್ ಮಾಡ್ಕೋತೀನಿ ಅಂತ ನೋಡಿ. ರೆಡ್ ರೈಸ್ ಇದನ್ನು ಒಂದು ಚೆನ್ನಾಗಿ ತೊಳ್ಕೊಬೇಕು, ಚೆನ್ನಾಗಿ ಒಂದು 5-6 ಸಲ ತೊಳ್ಕೊಬೇಕು. ಈ ಥರ ಹಿಂಗೆ ಹಿಚ್ಕಿ ತೊಳ್ಕೊಬೇಕು. ಅದೆಲ್ಲ 5-6 ಸಲ ತೊಳ್ಕೊಂಡಾಗ ಈ ಥರ ಕಲರ್ ಬರುತ್ತೆ. ನೀವು ಎಷ್ಟೇ ನೀರು ಹಾಕಿದ್ರೂ ಈ ಥರನೇ ಬಂದು ನಿಲ್ಲುತ್ತೆ ಅದು. ಇವಾಗ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ಸಾರು ಮಾಡೋಣ ಅಂತ. ಅದಕ್ಕೆ ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ನೀರು ಬಾಯ್ಲ್ ಆಗ್ತಾಯಿದೆ. ಆವಾಗಲೇ ನಾನು ನೀರು ಬಾಯ್ಲ್ ಅಷ್ಟು ಕುದಿ ಬಂದಾಗಲೇ ನೀವು ಈ ಅಕ್ಕಿನ ಹಾಕ್ಕೋಬೇಕು. ಸಪ್ಪೆ ಇರೋ ನೀರಿಗೆ ಅಕ್ಕಿ ಹಾಕ್ಕೋಬೇಡಿ, ಇದು ವೈಟ್ ರೈಸ್ ಥರ ಅಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಇದಕ್ಕೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4-5 ರೌಂಡ್ಗಿರೋ ಮೆಣಸು, ಮತ್ತು ಒಂದು ಸ್ವಲ್ಪ ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತು 1 ಸ್ಪೂನು ಪೆಪ್ಪರ್, ಮತ್ತು 1-2 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಮತ್ತು 1/4 ಸ್ಪೂನು, ಮತ್ತು 1/4 ಸ್ಪೂನು ಸಾಸಿವೆ, ಮತ್ತು ಓಂಕಾಳು, ಮತ್ತು ಮೆಂತ್ಯ. ಇದು 3 ಫ್ರೈ ಮಾಡಿ ಇಟ್ಕೊಂಡಿರೋದೇ ನಾನು ಹಾಕಿರೋದು, ಮತ್ತು ಅರ್ಧ ಸ್ಪೂನು ಜೀರಿಗೆ, ಇದೆಲ್ಲ ಹಾಕ್ಕೊಂಬಿಟ್ಟು ಇವಾಗ ನೋಡಿ ಅಲ್ಲಿ ಅದು ಅನ್ನ ಒಂದು ಸಲ ಕುದಿ ಬಂತಲ್ವ, ಆವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಅದು ಗ್ರೈಂಡರಿಗೆ ಹಾಕಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು. ಇವಾಗ ಇದು ನಿನ್ನೆನೆ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಒಂದು 20 ನಿಮಿಷನಾದರೂ ಇದನ್ನು ನೀರಲ್ಲಿ ನೆನೆಯಕ್ಕೆ ಬಿಡೋಣ.
ನೀರು ಫುಲ್ಲು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಕಲಿಸ್ಕೊಂಡು ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಒಂದು 20 ನಿಮಿಷ ನೆನೆಯಕ್ಕೆ ಬಿಡೋಣ. ಇವಾಗ ನೋಡಿ, ಆವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೆ. ಕುದಿ ಬಂದಾಗ ಗ್ಯಾಸ್ ಆಫ್ ಮಾಡಿ ಇವಾಗ ನೋಡಿ ಅದು ಅರ್ಧ ಬೆಂದಿದೆ ನೋಡಿ. ಇವಾಗ ಅರ್ಧ ಗಂಟೆ ಆಯ್ತು ನೋಡಿ. ನೀವು ಈ ಬಾಯ್ಲ್ಡ್ ರೈಸ್ ಎಲ್ಲ ಮಾಡ್ಕೊಳ್ಳೋದಾದರೆ ಬೆಳಿಗ್ಗೆ ಬೇಗ ಅಂದರೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಇಟ್ಟರೆ ಬೆಳಿಗ್ಗೆ ಒಂದು 12:30 ಅಷ್ಟೊತ್ತಿಗೆ ಅದು ಎಲ್ಲ ರೆಡಿ ಆಗುತ್ತೆ. ಅಂದರೆ ಅದೊಂದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಅದು ತುಂಬ ಹೆಲ್ದಿ ಕೂಡ ಇದು. ಇವಾಗ ನೋಡಿ, ಇದು 2ನೇ ಸಲ ನಾನು ಇಟ್ಟಿರೋದು. 2ನೇ ಸಲ ಫಸ್ಟಲ್ಲಿ ಅದು ಬೆಂದಿರಲಿಲ್ಲ, ಸ್ವಲ್ಪ ಬೇಯಬೇಕಿತ್ತು. ಇವಾಗ ಇನ್ನೊಂದು ಸಲ ಕುದಿಸ್ಕೊಂಡೆ ನೋಡಿ ಚೆನ್ನಾಗಿ. ಇವಾಗ ಬೆಂದಿದೆ ನೋಡಿ, ಇವಾಗ ಅದನ್ನು ಸೋಸ್ಕೊತಾ ಇದ್ದೀನಿ. ನೀವು ಜಾಲಿಗೆ ಹಾಕ್ಕೊಂಡು ಸೋಸ್ಕೋಬೋದು. ಇವಾಗ ಗ್ರೈಂಡರಲ್ಲಿರೋದು ಇದನ್ನು ತೆಗೆದುಬಿಟ್ಟು ಒಂದು ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ಎತ್ತಿಡ್ತಾ ಇದ್ದೀನಿ ನೋಡಿ. ಈ ಕಡೆ ಇದಾದರೆ ಗ್ರೈಂಡರ್ ತೊಳೆದಿರೋ ನೀರಿದೆ. ಈ ಕಡೆ ನೋಡಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಈರುಳ್ಳಿ ಸಾರಿಗೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನಂದು ಸ್ವಲ್ಪ ಕೆಂಪಾಗಿಲ್ಲ, ಇದು ಲೇಟ್ ಆಯ್ತು ಇವತ್ತು. ಕೆಂಪಾಗಿದೆ, ಆದರೆ ಒಂದು ಸ್ವಲ್ಪ ಇನ್ನೂ ತುಂಬ ಕೆಂಪಾದರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ಟೇಸ್ಟೇ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ಕಲಿಸ್ಕೊಂಡು ಕುದಿನೂ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಆ ಕಡೆ ಇದನ್ನು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ತೋರಿಸಿಲ್ಲ. ಇವಾಗ ನೋಡಿ, ಅದ್ರ ಥರನೇ ಮಾಮೂಲಿ ಬೆಳಿಗ್ಗೆ ಹೀರೆಕಾಯಿಗೆ ಯಾವ ರೀತಿ ಒಗ್ಗರಣೆ ಕೊಟ್ಟುಬಿಟ್ಟು ಈ ಥರ